ಏನ್ ಬೇಕಾದ್ರೂ ಮಾಡ್ತೀಯಾ? ಮಾಡ್ತೀನಿ. ರಾಹುಲ್ನ ಮರ್ತು ಬಿಡು. ರಾಹುಲ್, ನೀನ್ ಫೋನ್ ಕೊಡ್ತೀಯಾ? ನಿಮ್ ಫೋನ್ ಕೊಡಿ. ಮಯೂರಿ, ನೀ ಹೇಳ್ತಿದ್ಯಲ್ಲ ಅದಿದ್ರಲ್ಲಿ ಇದೆಯಾ ಅಂತ ನೋಡು. ಇದ್ರಲ್ಲಿಲ್ಲ. ಪರವಾಗಿಲ್ಲ ರುಕ್ಮಿಣಿ, ಒಳ್ಳೆ ಮನೆ ಮಾಡ್ಕೊಂಡಿದ್ದಾಳೆ. ಟೇಸ್ಟ್ ಅಂದ್ರೆ ಹೀಗಿರ್ಬೇಕು ಕಣೆ, ಸಾಮಾನ್ಯ ಹುಡುಗಿ ಅಲ್ಲ ಇವಳು. ಆದರೂ ಅವಳು ನಮ್ಮ ಜೊತೆ ನಮ್ಮನೇಲೇ ಇರಬೇಕಿತ್ತು ಕಣೆ, ನಮಗೂ ಸಮಾಧಾನ ಇರೋದು. ಏನು ಮಾಡೋಣ, ಈಗಿನ ಕಾಲದ ಮಕ್ಕಳು ನಮ್ಮ ಮಾತು ಕೇಳ್ತಾರಾ? ಅವ್ರದ್ದೇ ಡಿಸಿಷನ್ನು, ಅವ್ರದ್ದೇ ಚಾಯ್ಸು. ಗಂಡ ಹೆಂಡತಿ ಏನೋ ಮಾತಾಡ್ತಿದ್ದೀರಾ, ನೋಡಾಯ್ತಾ ಮನೇನ? ಸರಿ, ಡೈರೆಕ್ಟ್ ಟಾಪಿಕ್ ಬರ್ತೀನಿ. ಏನಾಯ್ತು ನನ್ನ ದುಡ್ಡಿನ ವಿಷಯ? ಅದಕ್ಕೇನಂತೆ, ನೀನು ಕೇಳಿದ ಟೈಮಿಗೆ ರೆಡಿಯಾಗಿರುತ್ತೆ. ಆದರೆ ಒಂದು ಕಂಡೀಷನ್, ವೆರಿ ಸಿಂಪಲ್. ನೀನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋ ನಿನ್ನ ಪ್ರಾಜೆಕ್ಟ್ ಇದೆಯಲ್ಲ, ಅದರ ಉದ್ಘಾಟನೆ ಹಿಂದಿನ ದಿನ ನವೀನ್ ಜೊತೆ ನೀನು ಎಂಗೇಜ್ಮೆಂಟ್ ಮಾಡ್ಕೋಬೇಕು, ಇಷ್ಟೇ. ಇದು ಮೋಸ. ನೀವು ಮಾತು ತಪ್ಪಿದ್ದೀರಾ. ನಾನು ಇದನ್ನು ಒಪ್ಪಲ್ಲ ಡ್ಯಾಡಿ. ದಿಸ್ ಇಸ್ ಟೂ ಮಚ್. ಒಪ್ಪದಿದ್ರೆ ದುಡ್ಡು ಕೊಡಲ್ಲ. ಚಾಯ್ಸ್ ಈಸ್ ಯುವರ್ಸ್. ಸುಮ್ಮನಿರಿ ಡ್ಯಾಡಿ. ನಿಮ್ಮ ದುಡ್ಡು ಯಾರಿಗೆ ಬೇಕು? ಮನೆನೇ ಮಾಡ್ಕೊಂಡಿದ್ದೀನಿ, ಬಿಸ್ನೆಸ್ ಶುರು ಮಾಡೋದು ನನಗೆ ಗೊತ್ತಿಲ್ವಾ? ನಿಮ್ಮ ದುಡ್ಡು ನೀವೇ ಇಟ್ಕೊಳ್ಳಿ. ಚಾರು, ಯಾಕಮ್ಮ ಹೀಗೆ ಹಠ ಮಾಡ್ತೀಯ? ಹುಡುಗ ನೋಡಾಗಿದೆ, ಮದುವೆ ಮಾಡಬೇಕು ಅಂತ ಎರಡೂ ಕಡೆ ಒಪ್ಕೊಂಡಾಗಿದೆ. ನೀನು ನಮ್ಮ ಮಾತನ್ನು ಮೀರಲ್ಲ ಅಂತ ನಾವು ಅವ್ರಿಗೆ ಮಾತು ಕೊಟ್ಟಿದ್ದು ಆಗಿದೆ. ಈಗ ನನಗೆ ಮದುವೆ ಬೇಡ ಅಂದರೆ ಜನಗಳ ಮುಂದೆ ನಮ್ಗೆ ಅವಮಾನ ಆಗಲ್ವಾ? ನನ್ನ ಕಂಡೀಷನ್ಗೆ ಒಪ್ಪಲ್ವಾ ನೀನು? ಹೆಣ್ಮಕ್ಳು ಸೊಸೈಟಿಲಿ ಏನಾದರೂ ಅಚೀವ್ ಮಾಡಕ್ ಹೊರಟಾಗ ಈ ರೀತಿ ಸಮಸ್ಯೆ ಎದುರಾಗುತ್ತೆ. ಸಪೋರ್ಟ್ ಮಾಡೋರೇ ಈ ರೀತಿ ಕಂಡೀಷನ್ ಹಾಕಿದ್ರೆ ಸಾಧಿಸೋ ಮನ್ಸು ಹಾಳಾಗತ್ತೆ. ಯಾರು ಸರಿ ಇಲ್ಲ, ನನ್ಗೇನು ಬೇಡ. ನಿಮ್ಗೆ ನಿಮ್ ಕಂಡೀಷನು, ನೀವ್ ನೋಡಿದ ಹುಡುಗನೇ ನಾನು ಮದ್ವೆ ಆಗ್ಬೇಕು ಅಂತಿದ್ರೆ ನೀವು ಬೇಡ, ನಿಮ್ ದುಡ್ಡು ಬೇಡ. ಇಲ್ಲಿಂದ ಹೊರಡಿ. ಚಾರು, ಮಯೂರಿ, ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ? ಅದು ಈ ರೀತಿ ಇಲ್ಲ ಮೇಘ, ನಾನ್ ಸುಳ್ಳು ಹೇಳ್ತಿಲ್ಲ. ನಾನ್ ನೋಡಿದಾಗ ಅವ್ನ ಮೊಬೈಲ್ ಅಲ್ಲ ಫೋಟೋಸ್ ಇತ್ತು. ನೀ ನಂಬ್ತೀಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ದಿನ ನಾನು ದೇವ್ರಿಗೆ ದೀಪ ಹಚ್ಚುವಾಗ ನೀನು ಜಯಂತಣ್ಣ ಆದಷ್ಟು ಬೇಗ ಒಂದಾಗ್ಲಿ ಅಂತ ಬೇಡ್ಕೋತೀನಿ. ಆದ್ರೆ ನೀನು ನನ್ನ ರಾಹುಲ್ನ ದೂರ ಮಾಡಕ್ ನೋಡ್ತಾ ಇದೆಯಲ್ಲ. ನಿನಗ್ ಗೊತ್ತಾ, ನಿನ್ಗಿಂತ ಇಂಪಾರ್ಟೆಂಟ್ ಬೇರೆ ಏನೂ ಇಲ್ಲ ನನ್ನ ಜೀವನದಲ್ಲಿ. ನಿನ್ಗಿಷ್ಟ ಇಲ್ಲ ಅಂದ್ರೆ ಹೇಳು, ನಾನು ರಾಹುಲ್ನ ಖಂಡಿತವಾಗ್ಲೂ ಮದ್ವೆ ಆಗಲ್ಲ. ರಾಹುಲ್ ಮಾತ್ರ ಅಲ್ಲ, ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ಮೇಘ ಪ್ಲೀಸ್, ನನ್ನ ಮನಸ್ಸಿನಲ್ಲಿ ನಿಮ್ಮಿಬ್ರನ್ನ ದೂರ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲ. ಆಯ್ತು, ಇನ್ನು ಮುಂದೆ ಆ ಥರ ಮಾತಾಡಲ್ಲ. ಸಾರಿ. ಮಯೂರಿ, ನನ್ನಿಂದ ನೀನೇನೋ ಮುಚ್ಚಿಡ್ತಾ ಇದೆಯಾ, ಏನು ಅಂತ ಹೇಳು. ಇಲ್ಲ ಮೇಘ, ನಾನು ನಿನ್ನಿಂದ ಏನು ಮುಚ್ಚಿಡ್ತಾ ಇಲ್ಲ. ನಾನು ಎಷ್ಟೋ ಸಲ ನೋಡಿದ್ದೀನಿ,
ರಾಹುಲ್ ವಿಷಯ ಬಂದಾಗೆಲ್ಲ ನಿನ್ ಮುಖದಲ್ಲಿ ಏನೋ ಚೇಂಜಸ್ ಕಾಣುತ್ತೆ. ಅದು ರಾಹುಲ್ ವಿಷಯಕ್ಕಲ್ಲ ಮೇಘ. ನೀನೇ ನೋಡ್ತಿದ್ಯಲ್ಲ ಮದ್ವೆ ವಿಚಾರವಾಗಿ ಏನೆಲ್ಲ ನಡೀತಿದೆ ಮನೆಯಲ್ಲಿ ಅಂತ, ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ. ನಾನು ಅದಕ್ಕೆ ಪರಿಹಾರ ಹೇಳಿದ್ದೀನಲ್ಲ. ಆ ಚಾರು ವಿಷಯ ಬಿಟ್ಬಿಡು. ನಿನ್ ಗಮನ ಎಲ್ಲ ಜಯಂತ್ ಅಣ್ಣನ ಮೇಲಿರ್ಬೇಕು. ಆಟದ ವಿಷಯನ ಮೇಘ ಇದು. ನಿನಗೆ ಗೊತ್ತು ತಾನೆ ಚಾರು, ಜಯಂತ್ ಮತ್ತೆ ನನ್ನ ನಡುವೆ ಎಷ್ಟು ದಿನದಿಂದ ತಾಳಿ ವಿಷಯ, ಮದುವೆ ವಿಷಯ ನಡೀತಾನೆ ಇದೆ ಅಂತ. ಇದಕ್ಕೆಲ್ಲ ಒಂದು ಅಂತ್ಯ ಅನ್ನೋದು ಇರಬೇಕು. ಆಗ್ಲೇ ಎಲ್ರಿಗೂ ನೆಮ್ಮದಿ. ಸರಿ, ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಅದನ್ನೇ ಯೋಚನೆ ಮಾಡ್ತಿರ್ತೀನಿ. ಇನ್ನೇನು ಸ್ವಲ್ಪ ದಿನದಲ್ಲಿ ಕಾಲೇಜ್ ರಿಓಪನ್ ಆಗುತ್ತೆ. ಆಮೇಲೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಹೌದಲ್ವಾ? ರಜಾ ರಜಾ ರಜಾ, ಕಾಲೇಜ್ ಮರ್ತೇ ಹೋಗಿದೆ ಕಣೆ. ನನಗಂತೂ ಮನೇಲಿ ಇದ್ದು ಸಾಕಾಗಿದೆ. ಮೊದಲು ಕಾಲೇಜ್ಗೆ ಹೋಗ್ಬೇಕು. ಇಷ್ಟೇ ತಾನೇ ವಿಷಯ? ರಾಹುಲ್ ಬಗ್ಗೆ ಮತ್ಯಾವ ಬೇಜಾರಿಲ್ಲ ತಾನೆ? ಸಾರಿ ಕಣೆ. ಯಾಕೆ? ಏನೋ ಕೇಳಬೇಕನ್ಸ್ತು, ಕೇಳಿದೆ. ಹೇಗೆ ಹೇಳಲಿ ಮೇಘ, ನೀನು ಕೇಳೋಕೆ ರೆಡಿ ಇಲ್ಲ. ನಿನಗೆ ಅರ್ಥ ಮಾಡ್ಸಕ್ ನನ್ನ ಕೈಲಿ ಆಗ್ತಿಲ್ಲ. ಅಷ್ಟೊಂದು ಹಚ್ಕೊಂಡಿದ್ಯಾ ರಾಹುಲ್ನ. ಒಂದು ಸರಿ ಇಲ್ಲ ಅಂತ ಹೇಗೆ ನಂಬಿಸ್ಲಿ? ಸಿಕ್ಸ್ ಪ್ಯಾಕು ಇವನ್ ಹೇಗೆ ಇಲ್ಲಿ ಬಂದ? ನಾನಿಲ್ಲಿರೋದು ಇವನ್ಗೆ ಹೇಗೆ ಗೊತ್ತಾಯ್ತು? ಆ ಮೀನಾಕ್ಷಿನ ಅಡ್ರೆಸ್ ಕೊಟ್ಟು ಕಳ್ಸಿರ್ಬೋದಾ? ಹೆಲೋ. ನಮ್ಮನೆಗೆ ಬಂದು ಈ ರೇಂಜಲ್ಲಿ ಬಿಲ್ಡಪ್ ತೋರಿಸ್ತಿದ್ಯಾ? ನಿನಗೆ ಸಿಕ್ಸ್ ಪ್ಯಾಕ್ ಇರೋದಕ್ಕೂ ಸಾಕಾಯ್ತು. ಓ, ಇದೇನಾ ನಿನ್ನ ಅರಮನೆ? ಇಲ್ಲಿಂದಲೇನಾ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಿದ್ದು? ನಿನ್ನ ಲೆವೆಲ್ಗೆ ಪರವಾಗಿಲ್ಲ. ಓಕೆ, ಬಾಡಿಗೆ ಕೊಡ್ತಿರೋದು ಅಥವಾ ಪರ್ಚೇಸ್ ಮಾಡಿರೋದು? ಏನ್ ಬಂದಿದ್ದು? ಓಹೋ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಇಂಟ್ರೆಸ್ಟ್ ಇಲ್ವಾ? ಪರವಾಗಿಲ್ಲ, ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತಿದ್ಯಾ, ನಮಗೂ ಒಳ್ಳೇದು. ಈ ತಾಳಿನ ವಾಪಸ್ ಕೊಡೋದಕ್ಕೆ ಬಂದಿರೋದು. ಇದನ್ ಯಾಕೆ ಇಲ್ಲಿ ತಂದಿದ್ಯಾ? ಹೇಳಿದ್ನಲ್ಲ, ನಿನಗೆ ವಾಪಸ್ ಕೊಡೋದಕ್ಕೆ. ನೀನೇ ನಮ್ಮ ಮನೇಲಿಲ್ಲ ಅಂದಮೇಲೆ ಇದ್ರ ಅವಶ್ಯಕತೆ ಏನಿದೆ? ಓ, ನಾನಿದ್ರೆ ಮಾತ್ರನಾ ಈ ತಾಳಿ ಆ ಮನೇಲಿರೋದು? ಹಾಗಾದ್ರೆ ಇದನ್ನ ಈಗಲೇ ನನಗೆ ಕಟ್ಬಿಡು. ಏನು ಸಿಕ್ಸ್ ಪ್ಯಾಕ್ ತಲೆಗೆ ಸುತ್ತಕೆಲ್ ಹೊಡೆದಂಗಾಯ್ತಾ? ಕಟ್ಟಲ್ವಾ? ತಾಳಿ ತಗೊಂಡ್ಬರ್ಬೇಕಾದ್ರೆ ಇದ್ದಿದ್ದ ಧೈರ್ಯ ಇವಾಗಿಲ್ವಾ? ತುಸ್ಸಾಗೋಯ್ತಾ? ಇದನ್ನ ಕೊಡೋಕ್ ಬಂದಿದ್ದೆ ಹೊರತು ಕಟ್ಟೋದಕ್ಕಲ್ಲ. ನಿನ್ನ ಕುತ್ತಿಗೆ ಕಟ್ಟೋದಕ್ಕಿಂತ ಸಾಯೋದೇ ಮೇಲು. ನಾನು ಮದ್ವೆ ಆಗ್ತೀನಿ ಅಂತ ನಿಮ್ಮ ಮನೇಲಿ ಮಾತು ಕೊಟ್ಟಿದ್ಯಾ.
ಮದ್ವೆ ಆಗೋಣ ಬಾ ಅಂತೆಲ್ಲ ಹೇಳ್ತಿದ್ದೆ, ಈಗೇನಾಯ್ತು? ಅದೆಲ್ಲ ಮಾವನಿಗೋಸ್ಕರ. ನನ್ನ ಮನಸ್ಸಲ್ಲಿರೋದು ಮಯೂರಿ ಮಾತ್ರ. ನಾನು ಮದುವೆ ಆಗೋದಾದ್ರೆ ಅವಳನ್ನೇ. ಸರಿ, ನೀನ್ ಅವಳನ್ನೇ ಮದ್ವೆ ಆಗ್ತೀನಿ ಅಂದ್ರೆ ಈ ತಾಳಿನ ಅವಳಿಗೆ ಕಟ್ಬಿಡು. ಇಲ್ಲಿ ತನಕ ತಗೊಂಬಂದು ಬಿಲ್ಡಪ್ ಕೊಡೋ ಅಗತ್ಯ ಏನಿತ್ತು? ಇದನ್ನ ಮಯೂರಿ ಕಟ್ಟೋದ? ಛೀ, ಇದು ನೋಡ್ತಾ ಇದ್ರೆ ಇರಿಟೇಟ್ ಆಗುತ್ತೆ. ಅದಕ್ಕೆ ನಿನಗೆ ಕೊಡಕ್ ಬಂದಿರೋದು. ಹಿಡ್ಕೋತೀಯೋ ಇಲ್ವೋ? ನನ್ ಪರ್ಮಿಷನ್ ಇಲ್ದೆ ನನ್ನ ಮನೆ ಒಳಗ್ ಬಂದಿದ್ದು ನೀನು ಮಾಡಿರೋ ಮೊದಲನೇ ತಪ್ಪು. ಬಂದು ನನ್ನ ಮೇಲೆ ರೇಗಾಡಿದ್ದು ಎರಡನೇ ತಪ್ಪು. ಈಗ ಈ ತಾಳಿನ ಇಲ್ಲೇ ಬಿಟ್ಟು ಹೋದ್ರೆ ನೀನು ಮಾಡೋ ಮೂರನೇ ತಪ್ಪು. ತಪ್ಪ ಮೇಲೆ ತಪ್ಪು ಮಾಡ್ತಿದ್ಯಾ 6 ಪ್ಯಾಕ್ ಯಜಮಾನ. ಈ ಮೊಬೈಲಲ್ಲಿ 3 ನಂಬರ್ ಡಯಲ್ ಮಾಡಿದ್ರೆ ಸಾಕು, ಪೊಲೀಸ್ನವ್ರು ಇಲ್ಲಿಗೆ ಬರ್ತಾರೆ, ನಿನ್ನನ್ನ ಎಳ್ಕೊಂಡು ಹೋಗ್ತಾರೆ. ಹೇಗ್ ಗೊತ್ತಾ? ದರ ಅಂತ ಹೇಳ್ಕೊಂಡು ಹೋಗ್ತಾರೆ. ಟಿವಿಯವ್ರು ಬರ್ತಾರೆ, ಪೇಪರ್ನವ್ರು ಬರ್ತಾರೆ. ಇದೆಲ್ಲ ನಿನಗೆ ಬೇಕಾ 6 ಪ್ಯಾಕ್ ಯಜಮಾನ? ನನಗೆ ರೋಪ್ ಆಗ್ತೀಯಾ? ಈ ತಾಳಿನ ವಾಪಸ್ ತಗೊಳಲ್ವಾ? ಹೇಳಿದ್ನಲ್ಲ 6 ಪ್ಯಾಕ್. ಈ 1ನೇ ಕ್ಲಾಸ್ ಮಕ್ಳಿಗೆ ಹೇಳ್ತಾರಲ್ಲ, ಆ ರೀತಿ ನಿನ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾ? ತಾಳಿ ತರ ತಂದಿದ್ಯಾ, ಅದ್ ವಾಪಸ್ ಕೊಡೋದ್ರ ಬದಲು ನನ್ ಕುತ್ತಿಗೆ ಕಟ್ಟದಿದ್ರೆ ಕಟ್ಬಿಡು. ಇಲ್ಲ ಅಂದ್ರೆ ಎರಡನೇ ಮಾತೇ ಇಲ್ಲ. ಗೆಟ್ ಔಟ್. ನನ್ನ ಮದ್ವೆ ಆಗಕ್ಕೆ ಏನೋ ಪ್ರಾಬ್ಲಮ್ ನಿನ್ಗೆ? ನಾನು ಇನ್ನೂ ಅರ್ಥನೇ ಮಾಡ್ಕೊಂಡಿಲ್ವಾ? ತಾಳಿ ತಂದೋನು ವಾಪಸ್ ತಗೊಂಡು ಹೋಗಕ್ಕೆ ಹೇಗೋ ಮನ್ಸು ಬಂತು ನಿನ್ಗೆ? ಈ ಮನೆ ನೋಡು, ರಾಜ ಮಹಾರಾಜನ್ ತರ ಇರ್ಬೋದು. ಈ ಮನೇಲಿ ಯಾರೂ ಇಲ್ಲ, ನಾನು ನೀನು ಇಬ್ರೇ. ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡೆ. ದಡ್ಡ ದಡ್ಡ ಕಣೋ ನೀನು. ಯಾಕೋ ಜಯಂತ, ಒಂಥರ ಇದೆಯಾ? ಯಾಕೋ ಮನೇಲೇನಾದ್ರೂ ಸಮಸ್ಯೆನಾ? ಮೇಘ ಹುಷಾರಾಗಿದ್ದಾಳೆ ತಾನೆ? ಎಲ್ಲರೂ ಹುಷಾರಾಗಿದ್ದಾರೆ, ಯಾವ ಸಮಸ್ಯೆನೂ ಇಲ್ಲ. ಸಮಸ್ಯೆ ಅಂದರೆ ನಾನೇ. ಚಾರು ಮನೆಗೆ ಹೋಗಿದ್ದೆ. ಗುಡ್, ಸಿಕ್ಕಿದ್ಲ ಚಾರು? ಒಪ್ಕೊಳ್ಳ ಮದುವೆ ಆಗೋದಕ್ಕೆ ಯಾವಾಗ ಬರ್ತಾಳಂತೆ? ಅದೆಲ್ಲ ಕೇಳಿಲ್ಲ ಮಾವ. ನಾನು ಅವಳನ್ನ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು ಬಂದೆ. ತಾಳಿನ ವಾಪಸ್ ಕೊಡೋದಕ್ಕೆ ಟ್ರೈ ಮಾಡಿದೆ, ಆದರೆ ಅವಳು ಇಸ್ಕೊಳ್ಳಿಲ್ಲ. ನನ್ನ ಹತ್ರನೇ ಇರಲಿ ಅಂತ ಹೇಳಿದ್ಲು. ಏಯ್, ತಾಳಿ ಕೊಡಕ್ಕೆ ಹೋಗಿದ್ದೇನಾ? ಅವತ್ತು ಮಾತು ಕೊಟ್ಟಿದ್ದು ಮರ್ತ್ಬಿಟ್ಯಾ? ಮಾತು ಕೊಟ್ಟಿದ್ದು ನಿಜ, ಆದರೆ ಅದನ್ನ ನನ್ನ ಮನ್ಸಾರೆ ಕೊಟ್ಟಿರಲಿಲ್ಲ ಮಾವ. ಈಗಲೂ ಅಷ್ಟೇ, ಚಾರುನ ಮದುವೆ ಆಗೋಕ್ಕೆ ನನ್ನ ಮನಸ್ಸು ಒಪ್ಕೋತಾ ಇಲ್ಲ. ನನ್ನ ಮದುವೆ ಆಗೋದಾದ್ರೆ ಮಯೂರಿನ ಮಾತ್ರ. ಇಲ್ಲ ಅಂದ್ರೆ ನನ್ನ ಜೀವನದಲ್ಲಿ ಮದುವೆ ಅನ್ನೋದೇ ಇಲ್ಲ ಮಾವ. ಏನೋ ಹೇಳ್ತಿದ್ಯಾ ನೀನು? ಮತ್ತೆ ಮನೆ ನೆಮ್ಮದಿನ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ನೀನ್ ಮಯೂರಿನ ಮದ್ವೆ ಆಗೋದು, ಆ ಚಾರು ಬಂದು ಮದ್ವೆ ಮಂಟಪದಲ್ಲಿ ಎಲ್ರ ಮುಂದೆ ನಮ್ಮ ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕೋದು, ಇದೆಲ್ಲ ಬೇಕೇನೋ? ಅದ್ರ ಬದಲು ಚಾರುನ ಮದ್ವೆ ಆಗಿ ನೆಮ್ಮದಿ ಆಗಿರು. ಯಾಕೆ ಈ ರೀತಿ ಮಕ್ಕಳಾಟ ಆಡ್ದಂಗೆ ಆಡ್ತಿದ್ಯಾ ನೀನು? ಇಲ್ಲ ಅತ್ತೆ, ಮಯೂರಿನ ಮರೆಯೋದಕ್ಕಾಗ್ತಿಲ್ಲ. ಚಾರುನ್ ಮದುವೆ ಆಗೋದಕ್ಕಾಗಲ್ಲ, ಪ್ಲೀಸ್. ಜಯಂತ, ಮಯೂರಿಗೆ ಬೇರೆ ಸಂಬಂಧ ನೋಡಿದ್ದೀವಿ, ಅದನ್ನು ಹಾಳು ಮಾಡಬೇಡ.
ಹುಡುಗನ ಮನೆಯವ್ರಿಗೆ ವಿಷಯ ಗೊತ್ತಾರೆ ನಮ್ಮ ಮರ್ಯಾದೆ ಹೋಗುತ್ತೆ. ಸುಮ್ಮನೆ ನಾನು ಏನು ಹೇಳಿದೆ ಅಷ್ಟು ಮಾಡು. ಇಲ್ಲ ಮಾವ, ನನ್ನ ಮನಸ್ಸು ಬದಲಾಗಲ್ಲ. ಮಯೂರಿನೇ ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅವಳನ್ನೇ ಮದುವೆ ಆಗ್ತೀನಿ. ಹುಚ್ಚಿಗಿಚ್ಚಿಡಿದ್ಯಾನೋ ನಿನಗೆ? ಏನು ಮಾತಾಡ್ತಿದ್ಯಾ? ಇಷ್ಟು ದಿನ ಹುಚ್ಚಿಡ್ದಿತ್ತು, ಈಗ ಬಿಟ್ಟಿದೆ. ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಮುಚ್ಚೋ ಬಾಯಿ. ಇನ್ನೊಂದು ಸಲ ಮಯೂರಿನ ಮದುವೆ ಆಗ್ತೀನಿ ಅಂದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ನಾಲ್ಗೆ ಯಾಕೆ ಮಾವ, ಕುಕ್ಕೆನೆ ಸೀಳ್ಬಿಡಿ, ಪರವಾಗಿಲ್ಲ. ನನ್ನ ಮನಸ್ಸಲ್ಲಿರೋದನ್ನ ಹೇಳೋಕ್ಕೋಸ್ಕರ ಇಲ್ಲಿ ತನಕ ಬಂದಿದ್ದು. ಹೇಳಿದ್ದೀನಿ, ದಯವಿಟ್ಟು ಮಯೂರಿಗೆ ಇನ್ನೊಂದು ಹುಡುಗ ನೋಡಬೇಡಿ. ಅಲ್ಲಿ ಹೋಗಿ ಏನು ಹೇಳಿದ್ಯೋ ಪಾಪಿ? ಮಾವನ ಮನ್ಸನ್ನು ಯಾಕೆ ಹಾಳು ಮಾಡ್ತೀಯ? ನನ್ನ ಮನಸ್ಸಲ್ಲಿರೋದನ್ನ ಹೇಳಕ್ ಹೋಗಿದ್ದೆ. ಇದ್ರಲ್ಲಿ ನಂದೇನು ತಪ್ಪಿದೆ? ನನಗೂ ಅಂತ ಒಂದು ಬದುಕಿಲ್ವಾ? ನಾನು ಯಾವಾಗಲೂ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದೀನಿ. ದೊಡ್ಡಪ್ಪ ದೊಡ್ಡಮ್ಮ ನೋಡಿದ ಹುಡುಗನ್ನೇ ನಾನು ಮದುವೆ ಆಗೋದು. ನೋಡು, ನಾನು ನಿನ್ನನ್ನೇ ಇಷ್ಟಪಡ್ತಿರೋದು, ನಿನ್ನನ್ನೇ ಮದುವೆ ಆಗೋದು. ನೀನು ಅದೇಗ ಬೇರೆ ಹುಡುಗನ ಮದುವೆ ಆಗ್ತೀಯೋ ನಾನು ನೋಡೇ ಬಿಡ್ತೀನಿ. ಏಯ್, ಬಾಯ್ಗೆ ಬಂದಾಗ ಮಾತಾಡ್ಬೇಡ. ಏನೋ ಮಾಡ್ತೀಯಾ? ಬಾಯಿಗೆ ಬಂದಂಗೆ ಮಾತಾಡ್ತಿಲ್ಲ. ಏನು ಮಾಡ್ತೀಯ ಅಂದರೆ ನಾನು ನಿನ್ನನ್ನೇ ಮದುವೆ ಆಗೋದು. ನಾನು ನಿನ್ನ ಮದುವೆ ಆಗಲ್ಲ ಅಂತ ಹೇಳಿದ್ನಲ್ಲ. ನೋಡು ಮಯೂರಿ, ಇದು ನಿನ್ನ ಮನಸ್ಸಿಂದ ಬರ್ತಿಲ್ಲ, ನನಗೆ ಗೊತ್ತು. ನಿನ್ನ ಮನಸ್ಸಲ್ಲಿ ಈಗಲೂ ನೀನು ನನ್ನನ್ನೇ ಪ್ರೀತಿಸ್ತಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಂತಮ್ಮ? ಎಲ್ಲ ಕರ್ಮ ಮಾವ. ನಿನ್ನನ್ನೇ ಮದುವೆ ಆಗ್ತೀನಿ, ನಿನ್ನನ್ನೇ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿರ್ಬೇಕು ಅಲ್ವಾ? ಓ, ಅಲ್ಲಿ ನೋಡಿದ್ರೆ ಬಾವ ಮಯೂರಿಗೆ ಗಂಡು ನೋಡಿದೀನಿ ಅಂತಾರೆ, ಇವನ್ ನೋಡಿದ್ರೆ ಹೀಗೆ ಮಾತಾಡ್ತಾನೆ. ಒಟ್ಟಿನಲ್ಲಿ ಈ ಮನೆ ನೆಮ್ಮದಿನೆಲ್ಲ ಹಾಳು ಮಾಡ್ಬಿಟ್ಟ. ಅವತ್ತೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ, ಬಾವ ಅದಕ್ಕೂ ಒಪ್ಪಲಿಲ್ಲ. ಇವನು ಮನ್ಸು ಬದಲಾಯಿಸ್ತಿಲ್ಲ. ಯಾವ ಪುಣ್ಯ ಕೊಟ್ಬಿಟ್ನೋ ನನಗೆ. ಚಾರು ಇನ್ನು ಮನಸ್ಸಲ್ಲಿ ಜಯಂತನ್ನೇ ಇಟ್ಕೊಂಡಿದ್ದಾಳೆ ಅನ್ಸತ್ತೆ. ನಾವು ಆ ಜಯಂತ್ಗೆ ಒಂದು ಗತಿ ಕಾಣಿಸ್ಬಿಟ್ರೆ, ಇಲ್ಲ ಅಂದ್ರೆ ನಮ್ಮ ಮಗಳು ದಾರಿ ತಪ್ಪಿ ಬದುಕನ್ನೇ ನಾಶ ಮಾಡ್ಕೊಂಡ್ಬಿಡ್ತಾಳೆ ಅಷ್ಟೇ. ಅವಳೆಲ್ಲಿ ನಮ್ಮ ಮಾತು ಕೇಳ್ತಿದ್ದಾಳೆ? ಫ್ಲ್ಯಾಟ್ ತಗೊಂಡ್ಲು, ಏನೋ ಬಿಸ್ನೆಸ್ ಶುರು ಮಾಡ್ತೀನಿ ಅಂತಿದ್ಲು. ಅಷ್ಟರಲ್ಲಿ ಮತ್ತೆ ಆ ಜಯಂತನ ಮನಸ್ಸಿಗೆ ಹಚ್ಕೊಂಡು ಕೊರತು ಹಾಕೋತಿದ್ದಾಳೆ. ಒಟ್ಟಿನಲ್ಲಿ ಆ ಜಯಂತ ನಮ್ಮ ಮಗಳು ಬಾಳನ್ನೇ ಹಾಳು ಮಾಡಿಬಿಟ್ಟ. ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡ್ಯಾ? ಆ ಜಯಂತನ್ನ ಸುಮ್ಮನೆ ಬಿಟ್ಬಿಟ್ರೆ ನಮ್ಮ ಮಗಳು ನಮ್ಮ ಕೈ ಸಿಗಲ್ಲ. ಯಾರು? ನವೀನ್. ರಿಸೀವ್ ಮಾಡ್ರಿ, ಮಾತಾಡಿ. ಹೇಳಿ ನವೀನ್. ಹಾಯ್ ಅಂಕಲ್, ಒಂದು ಮುಖ್ಯವಾದ ವಿಷಯ. ಫ್ರೀ ಇದ್ದೀರಾ? ಹಾಂ ಹೇಳಿ. ಯಾಕೋ ಫುಲ್ ಬ್ಯುಸಿ ಕೆಲಸ ಅಂಕಲ್. ಫ್ರೀ ಮಾಡ್ಕೊಳಕ್ಕಾಗುತ್ತೋ ಇಲ್ಲ ಅನಿಸ್ತಿದೆ. ಅದಕ್ಕೆ ಮೊದಲು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಅಂತ. ನವೀನ್ ಬೇಗ ಎಂಗೇಜ್ಮೆಂಟ್ ಮುಗಿಸೋಣ ಅಂತಿದ್ದಾನೆ. ಹಲೋ, ಮಾತಾಡ್ರಿ. ಹಲೋ, ಮಾತಾಡಿ. ನವೀನ್, ಅಷ್ಟೇ ಅರ್ಜೆಂಟ್ ಯಾಕಪ್ಪ? ಒಳ್ಳೆ ಮುಹೂರ್ತ ನೋಡಬೇಕು, ಎಲ್ರಿಗೂ ಇನ್ವೈಟ್ ಮಾಡಬೇಕು, ಕೆಲಸ ಇರತ್ತಲ್ವಾ? ಅದೆಲ್ಲ ಒಂದೆರಡು ದಿನದ ಕೆಲಸ ಅಂಕಲ್. ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಇದರಲ್ಲೇ ಆಗೋಗುತ್ತೆ. ಅರ್ಜೆಂಟ್ ಇದ್ದಾಗ ಯಾರಿಗೂ ಹೋಗಿ ಕರಿಬೇಕಾಗಿಲ್ಲ ಅಲ್ವಾ?
ಆ್ಯಕ್ಚುಲಿ ಅಂಕಲ್ ನಾನು ಕೆಲಸದ ಮೇಲೆ ಫಾರಿನ್ಗೆ ಹೋಗಬೇಕಾಗಿದೆ. ಅದಕ್ಕೂ ಮುಂಚೆ ಎಂಗೇಜ್ಮೆಂಟು ಮದುವೆ ಡೇಟು ಎಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ನನಗೂ ನನ್ನ ಫ್ರೆಂಡ್ಸ್ಗಳಿಗೆ ಹೇಳ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ. ಸರಿ, ಯೋಚನೆ ಮಾಡ್ತೀನಿ. ಯೋಚನೆ ಅಲ್ಲ ಅಂಕಲ್, ಫಿಕ್ಸ್ ಮಾಡಲೇಬೇಕು. ಡಿಲೇ ಮಾಡಬೇಡಿ, ಸರಿನಾ? ಸರಿ. ಓಕೆ ಅಂಕಲ್. ರುಕ್ಮಿಣಿ, ನಾವು ಒಳ್ಳೆ ಮಾತನ್ನು ಹೇಳಿದರೆ ಚಾರು ಒಪ್ಪಲ್ಲ. ನಮಗೀಗ ಬಂದಿರೋದು ಒಳ್ಳೆ ಸಂಬಂಧ, ಕಳ್ಕೊಳಕ್ಕಾಗಲ್ಲ. ನಮಗಿಂತ 10 ಪಟ್ಟು ಶ್ರೀಮಂತರು ಅವರು. ಚಾರುನ ಹೇಗಾದರೂ ಮಾಡಿ ಒಪ್ಪಿಸಲೇಬೇಕು. ನೋಡು, ಮೋಸದಿಂದ ಆದರೂ ಪರವಾಗಿಲ್ಲ, ಚಾರು ಮತ್ತು ನವೀನ್ ಮದುವೆನ ಮಾಡಲೇಬೇಕು. ಹಾಗೆ ಮಾಡಿದ್ರೇನೆ ಚಾರು ನಮ್ಮ ದಾರಿ ಬರೋದು. ಏನ್ರಿ ಇದು? ನಮ್ಮ ಮಗಳಿಗೆ ನಾವೇ ಮೋಸ ಮಾಡೋದು ಅನ್ಯಾಯ ಅಲ್ವಾ? ಅನ್ಯಾಯನ? ರುಕ್ಮಿಣಿ, ಪಾಪ ಅಂತ ತಿಳ್ಕೊಂಡ್ರೆ ಅನ್ಯಾಯ ಆಗೋದು ನಮ್ಮ ಮಗಳಿಗೇನೆ. ಬಿಡು, ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ನೀನು ಸುಮ್ಮನಿದ್ ಬಿಡು. ಅಯ್ಯೋ, ನನ್ನ ಮಾತು ಕೇಳ್ರಿ. ಒಂದು ನಿಮಿಷ, ನಿಮ್ಮ ಹತ್ರ ಚಾರು ನಂಬರ್ ಇದೆಯಾ?